ಹಲೋ 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 ಹಲೋ, ನಮಸ್ಕಾರ ತಾಯಿ. ನಮಸ್ತೆ ಸ್ವಾಮಿ. ಹೇಳಮ್ಮ ತಾಯಿ, ಈ ಟೈಮಲ್ಲಿ 2:30 ಫೋನ್ ಮಾಡಿದಿರಲ್ಲ, ಯಾಕೆ? ಕಷ್ಟ ಹೇಳ್ಕೊಳಕ್ಕೆ ಸ್ವಾಮಿ. ಯಾಕಮ್ಮ ತಾಯಿ, ಏನಮ್ಮ ನಿದ್ದೆ ಬಂದಿಲ್ಲ? ನಮ್ಮ 2:30 ಆಗಿದೆ. ಇಲ್ಲ ಸ್ವಾಮಿ. ಏನಮ್ಮ? ಹಲೋ ಅಲ್ಲ, ಹೇಳಮ್ಮ ತಾಯಿ. ಹಲೋ, ಹೇಳ್ತೀವಿ ಸ್ವಾಮಿ. ಕೇಳಿಸ್ತಾ ಇದೆಯೇನಮ್ಮ? ಹಾ ಸ್ವಾಮಿ. ಹೇಳಮ್ಮ ತಾಯಿ, ಯಾವ ಊರು? ನಮ್ದು ಹಾಸ್ಪಿಟಲ್ ಹತ್ರ ಕೆಂಗಲ್ಲು ಸ್ವಾಮಿ. ಏನಮ್ಮ? ಹಾಸ್ಪಿಟಲ್ ಹತ್ರ ಕೆಂಗಲ್ಲು ಸ್ವಾಮಿ. ಹಾಸ್ಪಿಟ್ಲ್ ಹತ್ರ? ಯಾಕಮ್ಮ, ಏನಾದರೂ ತೊಂದರೆ ಆಗಿದೆಯೇನಮ್ಮ? ಹಲೋ ಹಾಸ್ಪಿಟಲ್ ಹತ್ರ ಕೆಂಗಲ್ಲು ಸ್ವಾಮಿ ನಮ್ದು. ಆಯ್ತಮ್ಮ, ಇವಾಗೇನಮ್ಮ, ಏನಾದರೂ ತೊಂದರೆ ಆಗಿದೆಯೇನಮ್ಮ ತಾಯಿ? ಹೌದು ಸ್ವಾಮಿ, ಮನೆ ಹತ್ರ ತುಂಬಾ ತೊಂದರೆ ಸ್ವಾಮಿ. ನಾಳೆಯಿಂದ ರಾಯರು ಪೂಜೆ ಮಾಡೋಣ ಅಂದ್ಕೊಂಡಿದೀನಿ ಸ್ವಾಮಿ. ಓಕೆ ಗಂಡ ತುಂಬಾ ಕೆಟ್ಟದಾರಿ ಹಿಡ್ಬಿಟ್ಟವ್ರೆ ಸ್ವಾಮಿ. ಓಕೆ. ಮನೆಯಲ್ಲಿ ಆಸ್ತಿ ಪಾಸ್ತಿ ಏನು ಎಲ್ಲ ಕಳೀತವ್ರೆ ಸ್ವಾಮಿ. ಮೊನ್ನೆಲ್ಲ ಮನೆ ಮಾರ್ಬಿಟ್ವಿ ಸ್ವಾಮಿ. 1 ತಿಂಗಳಾಯ್ತು ಸ್ವಾಮಿ. ಬರೀ 60 ಲಕ್ಷ ಸಾಲ ವಿಪರೀತ ಸ್ವಾಮಿ. ಏನ್ ಮಾಡ್ಬೇಕು ಅಂತ ದಾರಿ ತೋಚ್ಲಿಲ್ಲ ಸ್ವಾಮಿ. ಹಿಂಗೆ ಯಾರು ಹೇಳಿದ್ರು, ನಂಬರ್ ಕೊಟ್ರು. ಯಾರು ನನ್ನ ಫೋನ್ ನಂಬರ್ ಕೊಟ್ರಾ? ಹೌದು ಸ್ವಾಮಿ. ಓಕೆ. ಅಲ್ಲ, ಇರ್ಲಿ ಅಂದ್ರೆ 2:30 ಆಗೈತಮ್ಮ. ಇವಾಗ ಈ ಟೈಮಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಮಾತಾಡಬೇಕು. ಏನು ಬೆಳಗ್ಗೆ ಮಾಡ್ಬೋದಾಗಿತ್ತಲ್ಲಮ್ಮ. ಇವಾಗ ಮನೇಲಿ ಇದ್ದೀರಾ? ಎಲ್ಲಿದ್ದೀರಾ ನೀವು? ಮನೇಲೆ ಸ್ವಾಮಿ. ಮನೇಲೆ ಇದ್ದೀವಿ ಸ್ವಾಮಿ. ಈ ಕಡೆ ಬಂದ್ವಿ ಸ್ವಾಮಿ. ಓಕೆ. ಯಜಮಾನ್ರು ಮನೇಲೆ ಮಲ್ಕೊಂಡಿದ್ರು. ಬೆಳಗ್ಗೆ ಹೊತ್ತು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬತ್ತೆ ಸ್ವಾಮಿ ನಿಮ್ದು. ಇಲ್ಲಮ್ಮ, ನಾಳೆಗೆ ಆನ್ ಆಗುತ್ತೆಮ್ಮ. ಅಂದ್ರೆ ನಾನು ಇವಾಗ ಪೂಜೆಗೆ ಹೋಗಿದ್ದೆಮ್ಮ, ಹಂಗಾಗಿ ನಾನು ಪೂಜೆ ಮಾಡ್ತಾ ಇದ್ದೆಲ್ಲ, ಆ ಕಾರಣದಿಂದ ಫೋನ್ ಸ್ವಿಚ್ ಆಫ್ ಇತ್ತು. ಆನ್ ಮಾಡ್ತೀನಮ್ಮ, ಬೆಳಿಗ್ಗೆ ಆನ್ ಮಾಡ್ತೀನಿ. ಫೋನ್ ಮಾಡಿ ಮಾತಾಡ್ತೀನಿ ತಾಯಿ. ಇಲ್ಲೇ ಬೆಂಗಳೂರ ನಿಮ್ದು? ಬೆಂಗಳೂರೇನಮ್ಮ? ಈ ಬೆಂಗಳೂರು ಹತ್ರ ನೆಲಮಂಗಲ ಇದೆಯಲ್ಲ ಸ್ವಾಮಿ, ಅಲ್ಲೇ ದಾಸಪೇಟೆ ಅಂತ ಬರುತ್ತಲ್ವಾ. ಕೆಂಗಲ್ಲವರು ಸ್ವಾಮಿ ನಾವು. ಹೌದೇನಮ್ಮ? ಶಿವಗಂಗೆ ಹತ್ರ. ಓಕೆ ಅಮ್ಮ, ಆಯ್ತು. ನಾನು ಇದನ್ನ ನಿಮ್ಮ ನಂಬರ್ ನೆನಪಿಟ್ಕೊಂಡು ಬೆಳಿಗ್ಗೆ ನಾನೇ ಫೋನ್ ಮಾಡ್ತೀನಿ ತಾಯಿ. ಓಕೆನಮ್ಮ? ಆಯ್ತು ಸ್ವಾಮಿ. ಅದೇ ತುಂಬಾ ಸಾಲ ಮಾಡ್ಕೊಂಡಿದೀವಿ ಸ್ವಾಮಿ. ಯಜಮಾನ್ರು ಬೇರೆ ತುಂಬಾ ಕೆಟ್ಟ ದಾರಿ ಹಿಡ್ದ್ಬಿಟ್ಟವ್ರೆ ಸ್ವಾಮಿ. ಆ ಕೆಟ್ಟ ದಾರಿಯಿಂದ ನಾವ್ ಹಿಂಗ ಆಗ್ತಾ ಇದ್ದೀವಿ ಸ್ವಾಮಿ. ಅದನ್ನ ಬಿಡ್ಸಕ್ ಆಗ್ತಾ ಇಲ್ಲ ಸ್ವಾಮಿ ನಮ್ ಕೈಯಲ್ಲಿ. ಆಯ್ತು, ಚಿಂತೆ ಮಾಡಬೇಡಿ. ಖಂಡಿತ ನಾನು ನಿಮ್ಗೆ ಒಂದು ವ್ರತವನ್ನು ಹೇಳ್ತೀನಿ ತಾಯಿ. ಆ ವ್ರತದಲ್ಲಿ ಪೂಜೆ ಮಾಡಿದ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ. ಓಕೆನಮ್ಮ? ರಾಯರ್ನ ನಂಬಿ ರಾಯರ್ ಪಾದವನ್ನು ಹಿಡಿರಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಮನುಷ್ಯರ ಪಾದ ಹಿಡಿಬೇಡಿ ನೀವು, ರಾಯರ ಪಾದ ಹಿಡಿರಿ. ರಾಯರು ನಮಗೋಸ್ಕರ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ತಾಯಿ. ನಿಮ್ಮ ಕಷ್ಟಗಳನ್ನೆಲ್ಲ ಮನುಷ್ಯರ ಹತ್ರ ಹೇಳಿದ್ರೆ ಮನುಷ್ಯರು ಆಡ್ಕೊಂಡು ನಗಿತಾರೆ ತಾಯಿ. ಮನುಷ್ಯರ ಹತ್ರ ಹೇಳ್ಬೇಡಿ, ನೀವು ರಾಯರ ಹತ್ರ ಹೇಳಿ.
ರಾಯರೇ, ನನಗೆ ಕಷ್ಟ ಕೊಟ್ಟಿದೆ ತಂದೆ, ಅದನ್ನು ಎದುರಿಸುವ ಶಕ್ತಿ ಒಂದು ಕೊಟ್ಟಿಲ್ಲ. ರಾಯರಿದ್ದಾರೆ, ನೀವು ಇದ್ದೀರ ತಂದೆ. ನನ್ನ ಬದುಕನ್ನು ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ, ಒಟ್ಟಿನಲ್ಲಿ ನಿಮ್ಮನ್ನು ನಂಬಿದ್ದೇನೆ ತಂದೆ ಅಂತ ಹೇಳಿದ್ರೆ ಸಾಕು, ರಾಯರಿಗೆ ತುಂಬಾ ಖುಷಿ ಆಗುತ್ತೆ. ಓ, ಇಂಥ ಕಷ್ಟದಲ್ಲೂ ನನ್ನ ಹೆಸರನ್ನು ಹೇಳ್ತಾ ಇದೆಯಲ್ಲ ಕಂದ, ನಿನ್ನ ಕಷ್ಟಗಳಿಗೆಲ್ಲ ಮುಕ್ತಿ ಮಾಡ್ತೀನಿ ಅಂತಂದು ಅನುಗ್ರಹ ಮಾಡ್ತಾರೆ ತಾಯಿ. ಎಷ್ಟೋ ಕಾಲ ಆಗೈತೆ ಸ್ವಾಮಿ ನಿದ್ದೆ ಮಾಡಿ ಮನೇಲಿ. ಆಯ್ತಮ್ಮ, ಚಿಂತೆ ಮಾಡಬೇಡಿ, ಖಂಡಿತ ಒಳ್ಳೇದಾಗುತ್ತೆ. ಇವತ್ತು ಎರಡು 2 ವರ್ಷದಿಂದ ನೀರು 1-2 ಬಿನ್ಗೆ ನೀರಾಗವ ಸ್ವಾಮಿ. ಏನಮ್ಮ? 1-2 ವರ್ಷದಿಂದ 1-2 ಬಿನ್ಗೆ ನೀರಾಗವೆ ಸ್ವಾಮಿ, ಕಣ್ಣೀರು. ನಿದ್ದೆ ಮಾಡಿ ಎಷ್ಟೋ ರಾತ್ರಿಗಳಾಗವೆ ಸ್ವಾಮಿ. ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಸ್ವಾಮಿ. ಮಗ, ಯಜಮಾನ್ರು ಈ ತರ ಆಗವ್ರೆ ಸ್ವಾಮಿ. ಆಯ್ತಮ್ಮ, ಭಯ ಪಡ್ಬೇಡಿ. ನಾನು ನಿಮ್ಗೆ ನಾಳೆಗೆ ನಾನೇ ಫೋನ್ ಮಾಡ್ತೀನಿ ಅಂತ. ಇವಾಗ ಹುಷಾರಾಗಿ ಕ್ಷೇಮವಾಗಿ ಮನೇಲಿ ಇದ್ದೀರಲ್ಲ ತಾನೇ? ಇವಾಗ ಹೊರಗಡೆ ಏನಿಲ್ಲ ತಾನೇ? ಇಲ್ಲ ಸ್ವಾಮಿ, ಅಂತದೆಲ್ಲ ಮಾಡಲ್ಲ ಸ್ವಾಮಿ. ಮನೇಲಿ ಇರಿ. ನಾಳೆಗೆ ನಾನು ನಿಮ್ಮ ನಂಬರ್ ನೆನಪಿಟ್ಕೊಂಡು ನಾನೇ ಕರೆ ಮಾಡ್ತೀನಿ ತಾಯಿ. ಓಕೆನಮ್ಮ? ರಥ ಹೇಳಿದ್ರೆ ಮಾಡ್ತೀವಿ ಸ್ವಾಮಿ. ಇವತ್ತು ಮಾಡೋಣ ಬೆಳಗ್ಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಏನಮ್ಮ? ರಥ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದೀವಿ ಸ್ವಾಮಿ. ಓಹೋ, ಮಾಡ್ಕೊಂಡಿದ್ದೀರಮ್ಮ. ಆಯ್ತು, ನಾನು ಬೆಳಿಗ್ಗೆ ಇವಾಗ ಹೇಳ್ತೀನಂತಮ್ಮ, ಚಿಂತೆ ಮಾಡ್ಬೇಡ. ನಾನು ಅದನ್ನೆಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅಂತ. ಓಕೆನಮ್ಮ? ಆಯ್ತು ಸ್ವಾಮಿ. ಎಷ್ಟೊತ್ತಿಗೆ ಮಾಡ್ಬೇಕು ಸ್ವಾಮಿ ಇದು? ಬೆಳಿಗ್ಗೆ ಇವಾಗ ಎಷ್ಟಾಯ್ತಮ್ಮ ಟೈಮು? 2:30 ಸ್ವಾಮಿ. 2:30 ಆಗೈತಲ್ಲಮ್ಮ? ಇವಾಗ ನಾನು ಪೂಜೆ ಮಾಡ್ಬೇಕಮ್ಮ.